ಈಕೆ ಹೆಸರು ಬಂಗಾರಿ ಅಂತ. ಬಂಗಾರಿ ನೀ ನೀನು ಮೂಡು ತಗೊಂಡ್ ಹೇಳ್ಬೇಡ, ಬಂಗಾರಿ ಅಷ್ಟೇ ಹೆಸರು. ಬಂಗಾರಿನ ಇನ್ನಿಕ್ಕಿ ಊರ್ ಮುಂದಿನ ತಿಪ್ಪಿದ್ದಂಗ. ಓ ಅಂದ್ರೆ ಗಲೀಜ್ ಅಂತ ತಿಳ್ಕೊಬೇಡ್ರಿ. ಅಲ್ಲ ಗಲೀಜ್ ಅಲ್ರಿ. ಈಗ ನೋಡ್ರಿ ತಿಪ್ಪಿಗೆ ಏನಾದ್ರು ಕಸ ಕಡ್ಡಿ ಹಾಕದ್ರಿ ಬ್ಯಾಡ ಬ್ಯಾಡ ಅನ್ನತ್ತೇನ್ರಿ? ಇಲ್ಲ. ಹಂಗ ನನ್ನ ಹೆಂಡತಿಗೆ ಒಂದ್ ಕರ್ರ ಗಂಡ್ರಿ ಬೆಳ್ಳ ಗಂಡ್ರಿ ಒಂದ್ ಹೊಡಿರಿ ಬಡಿರಿ ಒಟ್ಟಾಗಿಲ್ಲ ಎಲ್ಲ. ಲೇ ಗುಂಡ, ನಮ್ಮ ಆಶ್ರಮದಾಗ 6 ತಿಂಗಳಿಂದ ಕಸ ಬಹಳ ಸ್ಟಾಕ್ ಐತಿ. ಅದನ್ನ ತಂದ ಹಂಗ ನಮ್ಮ ಮನೆಗ ಸ್ಟಾಕ್ ಆಗಿ 6 ವರ್ಷ ಆಯ್ತಪ್ಪ. ನಮಗ ಹಾಕ ಕೊಡ ಒಳ್ಳಕಿ. ನೀ ಅಲ್ಲಿಂದ ಕುಂಡಗಾಲ್ ತಗೊಂಬರ್ತೇನೆ ಕಸ ಹಾಕಕ್ಕ. ಓ ಅಲ್ಲ ಅವ್ರು ಪ್ರಮೋಟ್ ಮಾಡೋರಲ್ರಿ. ಒಂದ್ಸಪ್ಪ ನಿಮ್ಮ ಅಪ್ಪನ ಟೈಮ್. ಓ ಒಂದಾನೊಂದು ಕಾಲದಲ್ಲಿ ಆದಿ ಕಾಲದಲ್ಲಿ ಸೀತಾ, ತಾರ, ಮಂಡೋದರಿ, ದ್ರೌಪದಿ, ಅಹಲ್ಯ, ಪಂಚಕನ್ಯರು. ಓ ಹಿಂದಕ್ಕಿದ್ರಲ್ರಿ ಸೀತಕ್ಕ, ತಾರಕ್ಕ, ಮಂಡಕ್ಕ, ಚಂಡಕ್ಕ, ಪುಂಡಕ್ಕ. ಓ ಅದೇ ಸೀತಾ, ಮಂಡೋದರಿ, ತಾರ, ಅಹಲ್ಯೆ. ಬೀಳ್ತ ಗೆಬ್ಬಿ ಬೀಳ್ತ ನೋಡಿ. ಯಾಕ ಯಾರವ್ರು? ಪಂಚಕನ್ಯೆಗೆ. ಮತ್ತೆ ನಿಮ್ಮ ಮನೆ ಕಸ ಮುಸುರಿಗೆ ಬಂದಿದ್ರಿ ಒಂಟಕ್ಸರ್ಲೆ ಕರಿತಿಲ್ಲ. ರೆಸ್ಪೆಕ್ಟ್ ಕೊಡೋ ಹೆಣ್ಮಕ್ಳಿಗೆ ಸೀತಕ್ಕ, ತಾರಕ್ಕ, ಮಂಡಕ್ಕ ಅನ್ನು. ಸೀತಾ ಅಂತೆ ನಿಂತೇನೋ ತುಂಬೆ ಬಂದೈತಿ. ಆತಪ್ಪ, ಸೀತಕ್ಕ, ತಾರಕ್ಕ, ಮಂಡಕ್ಕ. ಬಾಯಾಗ ಮುಳ್ದಂಗ್ ಮಾಡ್ತಾನ. ಹಂಗ ಅಕ್ಕ ಬರ್ಬೇಕಂದ್ರ ಇವರೆಲ್ಲ ಏನು ಏನು ನಾನು ಹೆಂಡತಿ ಮುಂದ ಒಂದ್ ನರ್ಜಿತ್ತಲ್ಲಿ ಹೊಡಿಬೇಡು. ಇಲ್ಲಿ ಮಂದಿ ಬಾಳ ವಾಸ ಮಾಡಿರ್ತಾರ, ಅವ್ರಿಗೆ ಒಂದ ಸಮನ ತ್ರಾಸ. ನನ್ನಂತ ಪತಿವ್ರತೆ 3 ಲೋಕದಾಗ ಎಲ್ಲೆಲ್ಲೂ ಇಲ್ಲ. ಮುಚ್ಚಲ ಬಾಯನ. ಯಾವಲೇ 3 ಲೋಕ ಇರು? ವೇಸ್ ಲೋಕ, ಅತಳ ಸುತ್ತಲ ರಸಾತಳ ಆತಳ ಈತಳ ಭೂತಳ ಭೂಲೋಕ ಸ್ವರ್ಗ ನರಕ ಸಾಕ ಬೇಕ. ಇಷ್ಟೆಲ್ಲ ಹುಡುಕಾಡಿದ್ರು ಯಾವ್ದು ಇರ್ಲಿಲ್ರಿ. ಅಲ್ಲೇ ಬೆಂಗಳೂರು ಮೂಲೆಯಾಗಿತ್ತು, ನಾ ಹೊಡ್ಕೊಂಡ್ ಬಂದ್ಬಿಟ್ಟೆ. ಈ ಮಾತ್ನ ಹಾಕೋರಿ ಹೊಡಿತಾಳಕ್ಕೆ ನನಗೆ ಕೊಟ್ಟಿನಿ ಸುಮ್ಮನೆ. ಅದು ಒಬ್ಬನ ಹೆಂಗ್ ಹಾಕೊಳಕ ನೀ ಕಬ್ಬನಾರ ಹಿಡ್ಕೊಂಡ್ ಅರ್ಧ ತಾಸೆ ಯಾಕದು ಹಂಗ ನೀನ ತಿಂದಿಗಿಂದಿ ಅದನ್ನ ತುಟಿನ ಹಂಗ ಆಕಿ ಸೆರಗು ಕೊಟ್ರೆ ಇಬ್ರು ಜೋಡೀಲಿ. ಓಹೋ ನೀವು ಜೋಡು ಸೆರಗು ಹುಡುಕ್ಯಾಡವ್ರ. ಪಾಪ ಅಂಡಿತಾರೆ, ಅಂಡಿತಾರೆ. ಗುಂಡ, ನಿಮ್ಮ ತಲೆಯನ್ನು ಎಲ್ಲಿ ಬೋಳಿಸಲಿ? ನೀನೇನು ಬೋಳಿಸಬೇಡಪ್ಪ, ಅದಕ್ಕೆ ಅಂತ ಅಂಗಡಿಗಳಿದೆ, ನಾನು ಹೋಗಿ ಬೋಳಿಸಿಕೊಂಡು ಬರುತ್ತೇನೆ. ಯಾವ ತಲೆಗೆ ಎದು ಗಂಟು ಬಿದ್ದಿಯಲ್ಲ ಪಂಡಿತ್ರ? ಅಂದಾಗ ನಿಮ್ಮನ್ನ ನೋಡಕ್ ಬರುತ್ತೇನ್ರಿ? ಕೈ ಅದನ್ನ ಬರಗೆಟ್ ಕುಂತಾನ ಮೊದ್ಲ. ನನಗೆ ನೋಡೋದಕ್ಕೂ ಬರುತ್ತೆ, ಅದನ್ನ ಹಿಡಿಯೋದಕ್ಕೂ ಬರುತ್ತೆ, ಹಿಡಿದ ಮೇಲೆ ಅದರೊಳಗೆ ಹೋಗೋದಕ್ಕೂ ಬರುತ್ತೆ, ಹೋದ ಮೇಲೆ ಅದನ್ನು ತಿಳಿಸೋದಕ್ಕೂ ಬರುತ್ತೆ. ಅವ್ರು ಯಾರಂತ ತಿಳ್ಕೊಂಡಿ? ಯಾರು? ನಿನಗೇನು ಅವ್ಯಕ್ ನನ್ನ ಮಗ ಕಣ್ಣಂಗ್ ಕಾಣತ್ತ? ನನಗೇನು ಬದ್ಮಾಸ್ ಭೂಸುಡಿಕೆ ಕಣ್ಣಂಗ್ ಕಾಣಕ? ಪಂಡಿತರಿ ನೀವು ನೋಡಬಲ್ಲರು, ನೋಡಿ ತಿಳಿಯಬಲ್ಲರು, ತಿಳಿದು ಮಾಡಬಲ್ಲರು, ಮಾಡಿದ್ದು ಊರಲ್ಲಿ ಗೊತ್ತಾದ್ರೆ ರಾತ್ರಿ ಕಬ್ಬಿನ ಫ್ಯಾಕ್ಟ್ರಿ ಹತ್ತಿ ಊರು ಬಿಡಬಲ್ಲರು. ಏನ್ ಮಾತಿ ಕಡೆ ಸೋಳೆ ಮಗ ನೀನು? ಇದು ಬಿಡ್ರಿ, ನೀವ್ ಕೈ ನೋಡ್ರಿ. ನೀನು ಕೈ ನೋಡಂದಳ ಅದನ್ನ ತಿನ್ನಂದಿಲ್ಲಕ್ಕಿ. ಸ್ವಲ್ಪ ಮನುಷ್ಯರ ಲೆಕ್ಕದಾಗ ಬಾ ನೀನು. ನೀವು ತೋರ್ಸು. ಏನ್ರಿ ಲೇ ಗುಂಡ, ಇದನ್ನ ಕೈ 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 ಅಂತಾರಲ್ಲ. ಅದಕ್ಕೇನಂತಾರ? ಕೈ. ಇದಕ್ಕೇನಂತಾರ? ಕಾಲು. ಮತ್ತದ ಕೈ ಅಂತಾರ ನನಗೆ ಗೊತ್ತಿಲ್ಲ. ನೋಡ್ಲೆ ಗುಂಡ, ಇದು ಅಂತಿಂತ ಕೈಯಲ್ಲ. ನೋಡ ಆನಂದ ಆತನ? ಮಹದಾನಂದ ಆತು. ಅದು ಅಂತಿಂತ ಕೈ ಅಲ್ಲ. ಎಂತ ಕೈ? ಎಡಗೈ ಅದು. ಏನ್ ಟೇಸ್ಟ್ ಬೇರೆ ಆತೇನ್ರಿ? ಒಂಥರ ಉಪ್ಪುಪ್ಪಿತ್ತು. ಈಗ ಸರಿ ಸಗಣಿ ಬಡ್ದು ಬಂದಿದ್ದ. ಅದು ಕುಳ್ ಬಡ್ದಾಳಲ್ಲ, ಕೈ ಸರಿಯಾಗಿ ತೊಳ್ಕೊಂಡಿಲ್ಲ, ಹಂಗ ಬಂದಾಗ ನಿಮ್ಗೆ ಪಾಪದ ಹುಲ್ಲು ಹತ್ತು ಕಟ್ಸ. ಅಲ್ಲ ಬಂಗಾರಿ, ಬರ್ಬೇಕಾದ್ರೆ ತೊಳ್ಕೊಂಡು ಬರಬಾರ್ದ? ಇಲ್ಲಿ ಈಗ ನೀವು ನೆಕ್ಕಿದ್ರಲ್ಲ ಸ್ವಚ್ಛ ಅಂತ ಹೇಳ್ರಿ. ನೋಡ್ರಿ ಇನ್ನ ಸ್ವಲ್ಪ ನೆಕ್ರಿ. ಅವ ರೆಡಿನ ಅದನ್ನ ನೆಕ್ಕಕ್ಕ. ಯಾವ
ಪಂಡಿತ್ ನಿನಗೆ ಮಾಡ್ದ ಅವೇಕಿ ಪಂಡಿತ ಅರಣ್ಯ ಪಂಡಿತ ಏನ್ರಿ ಮದುವೆಗೆ 6 ವರ್ಷ ಆದ್ರೂ ನಾನು ನನ್ನ ಹೆಂಡತಿಗೆ ಅಮ್ಮ ಅನ್ಸಿಲ್ಲ. ನೀ ಏನೋ ಹಿಡಿಲಿಲ್ಲ ಬಡ್ದಿಲ್ಲ ಒಂದ ಕಚ್ಚಿಗೆ ಹಂಗ್ಯಾಕ್ ಮಾಡಿದೆ? ಅದ ಹಂಗಪ್ಪ. ಯಾರು ಅವರು ಯಾರು? ಬಂಗಾರು. ಅವ್ರು ನನ್ನ ಹೆಂಡ್ರು. ನಿಮ್ ನೆಂಟ್ರು. ನೋಡಪ್ಪ, ಅದು ಹಂಗೆಲ್ಲ ಹಿಡಿಯೋದಿಲ್ಲ. ಅದನ್ನ ಹಿಂದ್ ಹಿಡಿದು ಮುಂದೆ ಎತ್ತಿದರೆ ತಾನಾ ಸೌಂಡ್ ಬರ್ತದೆ. ಓ, ಹಿಂದ್ ಇಚ್ಚಕದ್ರ ಮುಂದೆ ಗೆರಿ ಹೇಳ್ತಾವ. ಹೌದು, ಹಿಂದೆ ಹಿಚ್ಕಿದ್ರ ಮುಂದೆ ಗೆರಿ ತಂತಾನ ಎದ್ದು ಬಿಡ್ತಾವ. ಮುಂಚೆ ಹೇಳ್ಬೇಕಿಲ್ಲ. ಯಾಕವಾ ಹೇಳುದಿಲ್ಲ. ಆ ಕೈ ಸ್ವಚ್ಛ ತೊಳ್ಕೊಂಡ್ ಬರಕ್ ಬರಲ್ಲ ನೀವು. ಏಯ್, ಥು. ಇರೋ 4 ಗೆರಿನೂ ಅಳಿಸೋದು ಅಲ್ಲಲ್ಲಿ. ಒಟ್ಟು ಹಂಗಿಂಗ್ ಮಾಡಿ ನನ್ನ ಸರಿಸ್ ಕೈ ಅವನೇ ಹಿಡ್ಕೋಬೇಕಂತ. ಹಿಡ್ಕೊ ನಿಂದು ಗೊತ್ತಾತ ಆಸೆ. ನಿಂದಾರ ಆಸೆ ಯಾಕೆ ಹಿಡಿಸೋದು ಬಿಡ್ಲಿ ನಾನು. ಹಿಡ್ಕೋರಿ. ಆದ್ರೆ ಸ್ವಲ್ಪ ನಿಮಗೆ ನಡಿ ಏರಿಯಾ ವೈಸ್ ಹೇಳ್ಕೊಡ್ತೀನಿ. ಇದು ಮುನ್ಸಿಪಾಲಿಟಿ, ಇದು ಮಂಡಲ್ ಪಂಚಾಯತಿ, ಇದು ಜಿಲ್ಲಾ ಪಂಚಾಯತಿ. ಮುಂದೆಲ್ಲ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಗಳು ಹತ್ತತಾವ ಬಾಬಾ. ನಿಂದ ಏನೇ ಕೆಲಸ ಇದ್ರು ನೀ ಮುನ್ಸಿಪಾಲ್ಟಿಯಾಗ ಮುಗಿಸ್ಕೋಬೇಕು ಮಗಳ. ನೀ ಮುನ್ಸಿಪಾಲ್ಟಿಯಿಂದ ಮಂಡಲ್ ಪಂಚಾಯತಿಗೆ ರೀಚ್ ಆಗಿ, ಮಂಡಲ್ ಪಂಚಾಯತಿಯಿಂದ ಜಿಲ್ಲಾ ಪಂಚಾಯತಿಗೆ ರೀಚ್ ಆಗಿ, ಸಣ್ಣ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಕೈ ಆಡ್ಸಕ್ ಹೋಗ್ಬೇಡಿ ನೀವು. ನಾವ್ ಇಂಥದ್ರೊಳಗೆ ಬಹಳ ನಿಪುಣ ಅದೀನಿ. ಮುನ್ಸಿಪಾಲ್ಟಿಯಾಗ ನಿಂತು ಕೇಂದ್ರ ಸರ್ಕಾರನ ಅಲ್ಲಿಗೆ ಆಡಿಸ್ಬಿಡ್ತಾನೆ. ಆ ಕೇಂದ್ರಕ್ಕೆ ರಾಷ್ಟ್ರಪತಿ ನಾ ಇಲ್ಲಿ ನಿಂತೀನಪ್ಪ. ಅವ್ರು ಅವಾಗ ಚೇಂಜ್ ಆಗ್ತಿರ್ತಾವ. ಅವ ಏನೋ ಅಕ್ಕನ ನನ್ನ ಕೈಯಾಗ ನೀ ನೋಡ್ರಿ ಇದೇನ್ರಿ ಈ ಕಡೆದು? ಇದು ಶಂಕ. ಕೊಟ್ಟು ಇದು ಶಂಕ. ಜೀವನ ಪರ್ಯಂತ ಕುಟ್ಕೊಂತ ಇರೋದ್ರಿ ಇವ್ರು. ಗಂಡ ಅದು ಊದೋ ಶಂಕ. ಶ್ರೀಕೃಷ್ಣನ ಕೈಯಲ್ಲಿರುತ್ತಲ್ಲ ಪಾಂಚಜನ್ಯ. ಅರ್ಜುನ್ ಜನ್ಯ ಏನ್ರಿ? ನಾ ಅರ್ಜುನ್ ಜನ್ಯನ್ ಮಾಡಿದ್ದು. ಬೆಂಗಳೂರಾಗದಾರ. ಇದು ಚಕ್ರ. ತಿರುಗಿಸು. ಇದು ಚಕ್ರ. ಅಕ್ಕ ಅವನು ಮತ್ತೆ ಇದು ಚಕ್ರ. 3 ಸತಿ ತಿರುಗಿಸಿದ್ರೆ ಅದು ತಿರುಗಿಸೋ ಚಕ್ರ ಅಲ್ಲ ಕಣೋ, ಸುದರ್ಶನ ಚಕ್ರ. ಯಾರ ಕೈಗಿತ್ತಿರೋದು? ಶ್ರೀಕೃಷ್ಣ ಪರಮಾತ್ಮನ ಕೈಯಲ್ಲಿರುತ್ತಲ್ಲ ಅದು ಸುದರ್ಶನ ಚಕ್ರ. ಹೋದ ಜನ್ಮದಾಗ ಈಕಿನ ಸಿರಿ ಕೃಷ್ಣ ಆಗಿದ್ಲಿ ನೋಡ್ರಿ. ಈಕೆ ಶ್ರೀಕೃಷ್ಣ ಆಗಿರ್ಲಿಲ್ಲ, ಈಕಿ ಆರಿಯಾಗಿದ್ಲು. ಏನ್ರಿ 3 ಚಕ್ರದ್ದು? ಇದು ಏಕಚಕ್ರ. ಸಹಭೋಗಿ. ಕಾಯಂ ತಿನ್ಕೊಂತಾನೆ ಇರ್ತಾಳ್ರಿ. ಈಗ ಮತ್ತೆ ತರಿಸಾಳ ನೋಡ್ರಿ ಹಿಂದ. ಇದು ದ್ವಿಚಕ್ರ. ಸಂಚಾರಿ. ಒಂದ್ ಊರಾಗ ಇರಂಗಿಲ್ಲ. ಇಲ್ಲಿ ಮುಗಿಸಿದ್ರೆ ಮತ್ತೆ ಬೆಳಿಗ್ಗೆ ಬಸ್ ಹತ್ಬೇಕಿ ಬೆಂಗಳೂರಿಗೆ. ಇಲ್ಲೈತಿಲ್ಲ, ಇದು ತ್ರಿಚಕ್ರ. ರಾಜ ಪಂಡಿತೆ. ಸಂಸ್ಥಾನದಾಗ ಇರ್ಬೇಕಕ್ಕೆ ಅಂತೀನಿ ನಾನು. ಇಲ್ಲೈತಿ ನೋಡು, ಇಲ್ಲೈತಿ. ಏನೈತ್ರಿ? ಇದು ಅನ್ನ. ಅನ್ನ ಐತ್ರಿ? ನನಗ ಸಾರು, ಶೇಂಗಾ ಉಂಡಿ, ಎಳ್ಳು ಉಂಡಿ ಇಷ್ಟ ಐತಿ ನೋಡ್ರಿ. ಅಲ್ಲಿ ಕಿನಾಲ್ ದಂಡ್ಯಾಗ ಧಾಬಾ ಐತಿ, ಶೇರ್ವಾನು ಕೊಡ್ತಾರ, ತಗೊಂಬಂದ್ ಕಳಸೋರ್ ಕಟ್ಟಿ. ಮತ್ತೆ ಹೇಳ್ಬೇಕಿಲ್ಲ, ತೆಗತ್ತಾರೆ ಒಂದೊಂದ ತೆಗತ್ತಾರೆ. ನಾನು ಹೇಳಿದ್ದು ಇದು ಅನ್ನರೇಖೆ. ಗೆರಿ ಐತೆ. ನಂಗೆ ಬಾಳ ಕಡೆ ಗೆರಿ ಅದಾವಪ್ಪ. ನಾನು ನಿನ್ನ ಗೆರೆ ಇಲ್ಲಿ ಉಪಯೋಗಕ್ಕೆ ಬರಲ್ಲ ನೋಡಪ್ಪ. ಈ ಅನ್ನದ ಗೆರೆ ಅಂದ್ರೆ ಈ ಗೆರೆ ಇರೋ ತನಕ, ನಿಮ್ಮ ಮನೆಯಲ್ಲಿ ಅಕ್ಕಿ ಇರೋ ತನಕ ನಿನಗೆ ಅನ್ನ ಯಾವತ್ತೂ ತಪ್ಪಲ್ಲ. ಹೇಳಿ ತಿಳಿತಿಲ್ಲ. ನಿಮ್ಮ ಮನೆಯಲ್ಲಿ ಅಕ್ಕಿ ಇರೋವರೆಗೂ ಅನ್ನಕ್ಕೇನು ಬರವೇ ಇಲ್ಲ. ನಿಮ್ಮ ತಲೆಯಲ್ಲಿ ಕೂದಲಿರೋವರೆಗೂ ಹೇನಿಗೇನು ಬರವೇ ಇಲ್ಲ. ಹಂಗಾತು. ಮತ್ತ ಲಕ್ಷ್ಮವ್ವ ಇಲ್ಲಿ ನೋಡು, ಇಲ್ಲಿ ನೋಡು. ಎಲ್ಲಿ? ಲಕ್ಷ್ಮಿ. ಯಾಕೆ ಬಾಬಾ ತ್ರಾಸ ಆಯ್ತು? ಆಕಿ ಲಕ್ಷ್ಮಿ ಇದಳಲ್ಲ, ಕುಂತಲ್ಲೇ ಕುಂತು ಬಿಟ್ಟು ಒಂದು ಸಮನ ಕೂಗಾಕತ್ತಾಳ. ನಮ್ಮ ಮೊನ್ನೆ ಫೋನ್ ಹಚ್ಚಿದ್ ನೋಡ್ರಿ, ರಿಸೀವ್ ಮಾಡಿಲ್ಲಕಿ. ಯಾರು? ಜಮಖಂಡಿ ಲಕ್ಷ್ಮಿ ಹೋದಲ್ರಿ ಆಕೆಲ್ಲೋ ಧನಲಕ್ಷ್ಮಿ. ಧನಲಕ್ಷ್ಮಿ ಎಲ್ಲ ನಾವೇನ್ ಸಿಗಾವಲ್ಲು. ಅವನು ಎಲ್ಲ ಬಂದು ಬಡ್ದು ಕಸ್ಕೊಂಡು ಬಿಡ್ತಾರ ಕೊಟ್ಟು ಕೊಡ್ಲಿ. ಮತ್ತ ಮಕ್ಳು ನೋಡ್ರಿ, ಮಕ್ಳು ನೋಡ್ರಿ. ಆಹಾ, ಏನು ಮಕ್ಕಳ ಭಾಗ್ಯ. ಏನೋ ಸಿಗಾವಲ್ಲೂರು. ನಾನು ಹುಡುಕಾಡತ್ತೀನಿ. 12 ಮಕ್ಕಳಾಗ್ತಾವ. 12 ಮಕ್ಳು? 12 ಮಕ್ಳು. ಈಕಿ ಒಬ್ಬಕ್ಕಿಗೆ ನನಗೆ ಅಲ್ಲ, ಒಬ್ಬಕ್ಕಿಗೆ ಒಬ್ಬಕ್ಕಿಗೆ ಆಗ್ತಾವ 12 ಮಕ್ಳು. 12 ಮಕ್ಕಳು. ಈಗ ಈಕಿ ಹಿಂಗ್ ಹಿಡಿದು ಅಲ್ಲಾಡಿಸಿದ್ರು ಒಂದು 4 ಉದುರ್ತಾವೇನ್ರಿ? ಉದುರ್ತಾವ. ಪುದು ಪುದು ಹಾದು ನೋಡ ಕಡೆ ಹೊಡ್ಕೊಂಡು ಹಿಡ್ಕೊಂಬ.
ಅವನ್ನ ಉದುರ್ಸಕ್ ಮಾವಿನ ಗಿಡದ ಹಣ್ಣು ಅನ್ಕೊಂಡಿರ್ಲಿ. ಸುಮ್ಮ ಹೋಗು ನಾವು ದಿವಸ ಹನುಮಂತ ದೇವ್ರ ಗುಡಿಯಾಗ ಮಕ್ಕೊಂತೀನಂತ ಮಕ್ಳು ಹಾಕ್ಯಾನ ಹಂಗೇನು ಮಕ್ಳು ಮ್ಯಾಗಿಂದ ಉದುರ್ತಾವೇನು? ಅಲ್ಲ ಬಂಗಾರಿ, ನಿನಗ ಮಕ್ಕಳು ಬೇಕೋ ಬೇಡ? ಹನ್ನೆರಡು ಮಕ್ಳ 12 ಮಕ್ಕಳು ಆಗ್ತಾವ. ನಾವು ನಮ್ದು IPL ಟೀಮ್ ಆಗ್ಬಿಡ್ತೇವೆ. ಎಂದಕ್ಕವಂದ್ರ ಅವು 6 ಮಕ್ಕಳು ಮಂದಿಗೆ ಆಗ್ತಾವ, ಇನ್ನ 6 ಮಕ್ಕಳು ನಿನಗೆ ಆಗ್ತಾವ. 6 ಮಕ್ಕಳು ಮಂದಿ ಮನಿಗೆ ಆಗ್ತಾವ, 6 ಇನ್ನ 6 ನಿನಗೆ ಆಗ್ತಾವ. ಇಷ್ಟು ದಿವ್ಸ ನಿನಗೆ ಡೂಪ್ಲಿಕೇಟ್ ಪಂಡಿತ ಅಂತ ತಿಳ್ಕೊಂಡಿದ್ದೆ, ಒರಿಜಿನಲ್ ಪಂಡಿತನಿ. ಈಕಿ ದಿವಸ ಹನುಮಂತ ದೇವ್ರ ಗುಡಿಗೆ ಯಾಕೆ ಮನಗ ಕಳಿಸ್ತಾಳ ಅಂತ ಈಗ ಸಣ್ಣ ಗೊತ್ತಾಗ. ಸಂಭಾವಿತ ಗಂಡ ಸಿಕ್ಕಾನ ಏನ್ ಮಾಡಿದ್ರು ನಡಿತೈತಿ, ಬಹುಸುಡಿಕೆ ಏನೂ ಕೇಳಂಗಿಲ್ಲ ಅಂತ ನಡೆಸ್ಯಾರ ಅವ್ರಿವ್ರು. ಇದು ಬಾಬಾ ಮೊದ್ಲು ಯಾರಿಗೆ ಹುಡ್ತಾರ ನೋಡಿ ಸ್ವಲ್ಪ. ಮೊದಲ 6 ಮಂದಿಗೆ ಹುಟ್ತಾವ, ಇನ್ನ 6 ನಿನಗೆ ಹುಟ್ತಾವ. ಮತ್ತದ್ರ 3 ಇನ್ನೂ ಡಿವೈಡ್ ಮಾಡಬೇಕು. ನಾವು ಅಳಿಸಿವಿದ ಹಸದೈತೆ ಅಂತೇಳಿ ಲಾಸ್ಟಿಗೆ ಬರೋರು ನಮ್ಮ ಹತ್ರ. ನಿಮ್ಮ ಅವ್ರ ಏನ್ ನಡೆಸಿ ನೀನು, ಯಾವನ್ ಜೊತೆ ಏನ್ ನಡ್ದೈತಿ ನಿಂದು? ಮಂದಿ ಹುಟ್ಟಾವ್ ನಿಮ್ಮ ಅವ್ನ ಅವ್ರ ಮಂದಿ ಹುಟ್ಟಾವ್ ಆರಾರ. ಎಲ್ಲಿ 1-2 ಕಣ್ಣು ತಪ್ಪಿಸಿ ಹುಡ್ತಾವ ಅಂದ್ರೆ ಹುಟ್ಲಿ ಬ್ಯಾಡ ಅನ್ನೋ ಮಗಾಲ್ ನಾನು. ಮಂದಿ ಕ್ವಾಂಟಿಟಿ ಜಾಸ್ತಿ ನಿಮ್ಮ ಅವ್ರ ಒಟ್ಟು ಉರಿತೋ ನಿಮ್ಮೋನೆ. ಏ ತಡಿಯಲಿ, ಅರ್ಜೆಂಟ್ ಮಾಡಕ್ ಹೋಗ್ಬೇಡ. ಮಂದಿಗೆ ಹುಟ್ಟು ಅಂದ್ರ ಹುಟ್ಟಿದ ಮ್ಯಾಲ ಮಂದಿ ಮನಿಗೆ ಹೋಗಿ ಬೆಳಗು ಅಂತ ಅಂದ್ರ ಹೆಣ್ಣ ಮಕ್ಕಳು. ನನಗ್ ಹುಟ್ಟವು ನಿನಗ ಹುಟ್ಟೋ ಅಂದ್ರ ನಿಮ್ಮ ಮನ್ಯಾಗ ಹುಟ್ಟಿ ನೀ ಸತ್ತ ಮ್ಯಾಲ ನಿನ್ನ ಬಾಯಾಗ ನೀರು ಬಿಡ್ಲಾರ್ದ ನಿನ್ನ ಒತ್ತು ಹೋಗ್ತಾವಲ್ಲ, ಅವ ನಿನಗ ಹುಟ್ಟಿದ್ವು. ಅಂದಾಜ್ ನೀ ಇಲ್ಲಿ ಮಟ್ಟ ಎಷ್ಟು ಸಂಸಾರ ಹರಿದಿಪ್ಪ? ಇಲ್ಲಿ ತನಕ 99 ಹರಿದು 11 ಮಾಡೀನಿ. ಇದನ್ನ ಮಾಡಿದ್ರ 100 ಸೆಂಚುರಿ. ಹೆಣ್ಣಾರು ಗಂಡಾರ ಅಂದ್ರ ಮಾತಾ ಮುಗೀತು. ನಿನಗ್ ಹುಟ್ಟವಾರು ಮಂದಿ ಹುಟ್ಟವಾರು ಅಂದ್ರ ನಾ ಲೆಕ್ಕನೇ ಬೇರೆ ಹಾಕಿದ್ದೆ. ನಂದು ಪಾಳೆ ಯಾವಾಗ ಬರ್ತೈತೆ ಅಂತಂದ ಬಟ್ ಜನವೇ ಎಲ್ಲ ತಗೋ. ಅಕ್ಕಿಗೆಲ್ಲ ಪೆಟ್ಟಾಗೈತಿ, ಆಗಬಾರ ಜಾಗದಾಗ ನನಗೆ ಪೆಟ್ಟಾಗೈತಿ. ಇದೆಲ್ಲಿದ್ರೆ ಕೈ ನೋಡ ಬಿಡಂಗಿಲ್ಲ. ನಿಮಗೆ ಟೈಮ್ ಸಿಕ್ಕ್ರೆ ಮನೆ ಕಡೆ ಬರ್ತೀರೇನು? ಮಣ್ಣಿಗೆ ಶಾಂತಿ ಶಾಂತಿ. ಟೈಮ್ ಸಿಕ್ಕಾಗ ಬಾ ಅಂದಾಳ, ಈಗ ಬಂದು ಜೋತ್ ಬೀಳ ಅಂತ ಹೇಳಿಲ್ಲ. ನಮಗೆ ಯಾವಾಗ ಬೇಕು ಅವಾಗ ಟೈಮ್ ಸಿಗತ್ತಿರ್ತದೆ. ಟೈಮ್ ಸಿಕ್ಕ್ರೆ ಟೈಮ್ ಸಿಗ್ಲಿಲ್ಲ ಅಂದ್ರ ವಾಚಿನ ಪಿನ್ನಿಗೆ ಜೋತ್ ಬಿದ್ದಾದ್ರೂ ಬರ್ತಾನ ತಗೋ. ಪಂಡಿತ್ರ ಸಂಜೆ ಮುಂದ ಆಕ್ಳು ಹೋಗ್ತಾವಲ್ಲ ಆಗ ಬರ್ರಿ. ದನ ಹೋಗಿರ್ತಾವಲ್ರಿ, ಆ ದನ ಜೊತೆ ನೀವು ಬಗ್ಗೆ ಬಂದ್ಬಿಡ್ರಿ. ಅಂದಂಗ ನೀವು ಒಟ್ಟಿಗೆ ಏನ್ ತಿಂತೀರಿ? ಇದು ಮೂಲ ಪ್ರಶ್ನೆ. ನೀವು ನಿನ್ನೆವರೆಗೂ ನಿಮ್ಮ ಹೊಟ್ಟಿಗೆ ಅನ್ನ ತಿಂತಿದ್ರಿ, ಇವತ್ತು ಹಳೆ ಮನೆಯವ್ರ ಹೊಲಕ್ಕೆ ಹೋಗಿ ಅಲ್ಲಿರೋ ಸಗಣಿ ತಗೊಂಡು ತಿಂದ ಬಂದೆ. ಹೊಸಾದ್ ಕಲ್ತಾರ ನೋಡವ್ರು. ಈಗ ಯಾರ ಮನೆಗೆ ಎಮ್ಮಿ ಕಟ್ಟ್ಯಾರ ಮತ್ತೆ ಹುಡುಕಾಡ್ಬೇಕು ರಾತ್ರಿ ನಾವು. ಇದು ತಡಿ ಸಗಣಿ ತಿಂತ. ಇದು ಬಾಬಾ ಆಕಳದ ತಿಂತೀಯ ಎಮ್ಮಿ ತಿಂತೀಯ? ಆಕಳದು ಸ್ವಲ್ಪ ಹೊಟ್ಟೆ ಕೆಟ್ಟಿರ್ತೈತಿ, ಅಳ್ಳಕ್ಕೆ ಚೆಲ್ಲಂತ ಚುಮ್ಮತಿರ್ತೈತಿ. ಅದು ಚಿಲ್ಲ ತಿನ್ಬೇಕಾದ್ರೆ ನಾ ಬಕೆಟ್ ತೊಗೊಂಡು ಫುಲ್ ತುಂಬ್ಕೊಂಡ್ಬಂದ್ಬಿಡ್ತೀವಿ. ಅದಕ್ಕೆ ಮ್ಯಾಗ ಒಗ್ಗರಣೆ ಉಳ್ಳಾಗಡ್ಡಿ ಹಾಕಬೇಕು. ಸ್ವಲ್ಪ ಕೊಬ್ಬರಿನ ಹೆರತಿತ್ತು ಮ್ಯಾಲ ಉದುರಿಸಿ, ಕೊತ್ತಂಬರಿನ ಉದುರಿಸಿ, ಕರಿದಿರೋ ಕೊತ್ತಂಬರಿನ ಕರಿದಿರೋ ಕರಿಬೇವನ ಹಾಕಿ ಹಂಗೆ ಎತ್ಕೊಂಬ ಗಟ 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 ಅಂತ ಕುಡಿತೀನಿ. ಅದು ಸುಣಕಾದಂಗ ಆಗ್ಬಿಡ್ತೈತಲ್ಲ, ಕೇಕ್ ಕಟ್ ಮಾಡ್ದಂಗ ಮಾಡಿ ತಿಂದು ಬಿಡ್ತಾನ. ಏನ್ರಿಲ್ಲ ಸ್ವಲ್ಪರೇ ಕಾಮನ್ ಸೆನ್ಸ್ ಐತೆ. ನಮ್ ಕಾಮ ಐತಿ, ಸೆನ್ಸ್ ಇಲ್ರಿ. ಅದು ನನಗೆ ಜಾಸ್ತಿ ಐತಿ, ನಿನಗಲ್ಲ. ಅಲ್ಲ ಪಂಡಿತ್ರೆ, ನೀವು ಏನನ್ನು ಸೇವಿಸುತ್ತೀರಿ ಅಂತ ಕೇಳೋದು ಬಿಟ್ಟು ಹೊಟ್ಟಿಗೆ ಏನು ತಿನ್ನುತ್ತೀರಿ ಅಂತ ಕೇಳ್ತೀರಲ್ಲ, ಅದು ಕೇಳೋ ಪದ್ಧತಿ ಐತಿ. ಸೂಕ್ಷ್ಮ. ಏನ್ ನಿನ್ ತಿಂಡಿ ಏನು? ನಿನ್ ತಿಂಡಿ ಏನು? ಅದು ತಿಂಡಿ ಅಲ್ಲಪ್ಪ, ಉಪಹಾರ. ಬೆಂಗಳೂರು ಸೈಡ್ ಅಂತಾರಲ್ರಿ ತಿಂಡಿ. ನಮ್ಮ ಕಡೆ ತಿಂಡಿ ಅಂದ್ರೆ ಕುಂಡಿಗೆ ಹೊಡಿತಾರ. ಬ್ಯಾಡ್ ಬಿಡ್ರಿ, ನಮ್ದು ಮೊದ್ಲ ಸೂಕ್ಷ್ಮದ. ಅಂದಂಗ ನಾಳೆ ನಾನು ಏಕಾದಶಿ ರೊಕ್ಕುಳುದು ನಮ್ಮ ಉಪವಾಸ ಅಂದ್ರೆ ಅಡ್ಡ ಬಡ್ತಾ ಇತ್ತ ಒಂದು ಒಪ್ಪತ್ತು ಮಾಡ್ತಿರ್ತೀನಿ. ಏನೂ ಬೇಡ, 1-2 ಕಿಲೋ ಉಪ್ಪಿಟ್ಟು ಉಳ್ಳಾಗಡ್ಡಿ ಹಾಕಿರಬಾರ್ದು. ನಂಜಕ್ಕೈತೆ ನಿನಗ. ಹಂಗೆ 1-2 ಕಿಲೋ ಪಾಯಸ, ಅದ್ರೊಳಗೆ ಏನು ಬೇಡ, ಬಾಳ ಏನು ಹಾಕಕ್ ಹೋಗ್ಬೇಡ್ರಿ. 1 ಕಿಲೋ ಗೋಡಂಬಿ, 1 ಕಿಲೋ ಮನಕ, 1 ಕಿಲೋ ಕ್ಯಾರ್ ಬೀಜ, 1 ಕಿಲೋ ಉತ್ತತ್ತಿ,
ಅದ್ರ ಮ್ಯಾಲ ಒಂದಿಟ್ಟು CRB ತುಪ್ಪನ ಸುರು ಬಿಟ್ರ CRB ಕ್ಯಾಸ್ಟ್ರಾಲ್ ಆಯಿಲ್ ಸಿಗ್ತೈತ್ ನೋಡ್ಬಾ. ಅಲ್ಲಲ್ಲ GRB ತುಪ್ಪನ ತುರುವಿ ಹಂಗ ಕೊಟ್ಟು ಬಿಟ್ರ ಘಟ ಘಟ ಅಂತ ಇವ ಪಾಯಸಕ್ಕೆ ಇದು ಡ್ರೈ ಫ್ರೂಟ್ಸ್ ಹಾಕ್ಸಕತ್ತಿಲ್ಲವಿ, ಡ್ರೈ ಫ್ರೂಟ್ಸಿಗೆ ಪಾಯಸನ ಹಾಕಾಕತ್ತಾನ. ಹೋಗ್ಲಿ ಬಿಡು, ಹೊಳ ಮುಳ ಬಾ ಅಂದ್ರೆ ಬರ್ತಾರೆ. ಬಡವ್ರ ಮನೆಗೆ ಭಾಗ್ಯ ದೇವ್ರು ಬಂದಂಗ ಬರತ್ತಾರ. ಸೀದಾ ಶೆಟ್ರ್ ಅಂಗಡಿಗೆ ಹೋಗು, ನನ್ನ ಹೆಸರು ಹೇಳು, ಒಂದ್ 2 kg ಇದು ರವಾ ತಗೋ, ಅದಕ್ಕೆ ಮೆಣಸಿನ್ಕಾಯಿ ಏನ್ ಬೇಕು ತಗೋ. ಆಮೇಲೆ ಹೇಳಿದ್ರಲ್ಲ 1 kg ಕಾಜು, 1 kg ಪಿಸ್ತಾ, ಅದು ಡ್ರೈ ಫ್ರೂಟ್ಸು, ತುಪ್ಪ, ಇವು ಗಸಗಸಿ ಏನೇನು ಸಿಗ್ತಾವ ನೋಡು, ಇವನ್ನೆಲ್ಲ ಹುರಿ ಎಲ್ಲ ಉದ್ರಿ ತರ್ತೇನೆ. ಉದ್ರಿನ ತೊಂಬ, ಅವನ ಹೆಸರು ಹೆಚ್ಚು. ನಮ್ದು ಹೆಚ್ಚಕೋಬ, ನಾನು ನಡೆಯಲಿ ಹಚ್ಚಲ್ಲಿ. ಮತ್ತೆ ನೀ ತಿಂತಿ, ನಾ ತುಂಬ್ಲೆ ಅದನ್ನ. ಅಲ್ಲೋ ಅತಿಥಿ ದೇವೋ ಭವ ಅಂತೀರಾ. ನಮ್ ಕಡೆ ಇಲ್ಲಪ್ಪ, ನಮ್ದು ತಿಥಿ ಬೇವೋ ಭಾವ ನಮ್ದು. ತಿಥಿನ ಮಾಡವ ನೀನು. ತುಂಬಾ ಇವತ್ ರಾತ್ರಿ ನೀ ಮಕ್ಕೊಂತಿರ್ತಿಯಲ್ಲ, ರವಾ ತಿನ್ನು, ಶಾವ್ಗಿ ತಿನ್ನು, ಗೋಡಂಬಿ ತಿನ್ನು, ಮ್ಯಾಗ ಸಕ್ಕರೆ ನುಂಗಿ ಲಾಸ್ಟಿಗೆ ಹಾಲು ಕುಡಿದು ಮಕ್ಕೊಂಬಿಡ್ನಿ. ನಾ ಎದಕ್ಕೆ ತಿನ್ಬೇಕು, ನಾ ಎದಕ್ಕೆ ಕುಡಿಬೇಕು? ಹುಚ್ಚಿ ನೀನ ತಿನ್ಬೇಕು. ಯಾಕ? ನೀ ಬೆಳಿಗ್ಗೆ ಜೀವನಿಗೆ ಶಾವ್ಗಿ ಪಾಯಸ ಮಾಡ್ಬೇಕಲ್ಲ. ಇದು ಗುರುಗಳ ಅಳಕ್ ಬೇಕಾ ಗಟ್ಟಿ ಬೇಕ್ರಿ? ಅಳಕ್ ಬೇಕಂತ 2 ಹಸಿ ಮೆಣಸಿನಕಾಯಿ ಎಕ್ಸ್ಟ್ರಾ ತಿನ್ಬಿಡವಿ. ಜಾಡಿಸು ಕೈಲಿ ಶಿಸ್ತ ಜಾಡಿಸ್ಲಿ ಅವನಿಗೆ. ಮನೆಗೆ ಬಂದ ಅತಿಥಿಗಳನ್ನ ಹಿಂಗ ನೋಡ್ಕೊಳ್ಳದ. ಮತ್ ನೀವಂದಲ್ಲ ಶಾವ್ಗಿ ಪಾಯಸ ಬ್ಯಾಡಪ್ಪ, ನಾನು ನಾಳೆ ಏನನ್ನೂ ತಿನ್ನೋದಿಲ್ಲ. 1 ಗ್ಲಾಸ್ ನೀರು ಕೊಟ್ರೆ ಸಾಕು. ಫಿಲ್ಟರ್ ವಾಟರ್ ಅದು ಬೇಡಪ್ಪ, ನಾನ ಬರ್ಬೇಕಾದ್ರೆ ಒಂದು ಫಿಲ್ಟರ್ ವಾಟರ್ ಬಾಟ್ಲಿ ಹಿಡ್ಕೊಂಡ್ ಬರ್ತೀನಿ. ಅದನ್ನ ಸ್ವಲ್ಪ ಬಿಸಿ ಮಾಡಿ ನನ್ನ ಬಾಯಿಗೆ ಬಿಟ್ರೆ ಸಾಕು. ಗಾಳಿ ಯಾವ್ದ್ನಾಗ ಬಂದ ಗಾಳಿ ಯಾವ್ದ್ನಾಗ ಹೊಂಟು ಬಿಡ್ತಾರೆ. ಹೌದು, ಬರ್ರಿ ಬರ್ತೀನಿ ಬಂಡಾರಿ. ಸ್ವಲ್ಪ ಅಲ್ಲೇ ನಿಂತ ಮಾತಾಡಲ್ ಹೆಂಗ್ ಸರ್ ನಾಳೆ ಬೇಕೇ ಅನ್ಬೇಕು. ಹೌದು, ನೆಳ್ಳ ಬೇಕ. ನೀ ಸುಮ್ಮಿರು ಸ್ವಲ್ಪ. ಅಣ್ಣ ಒಂದು ಹೊಡಿರಿ ಸಾಂಗ್. ಯಾಕೋ ಗುಂಡ, ಯಾಕೋ ಕಚ್ಚಿ ಕಲಿಬೇಕತ್ತಿ? ಆ ಕಡೆ ನಮ್ ಕಡೆ ವಸ್ತು ಹೋಗ್ಯಾಕ ಹೊಂಟಿದ್ದಲ್ಲ. ಅದು ಬಂಗಾರಿ ಮನೆಗೆ ಬಾ ಅಂತ ಹೇಳಿತ್ತಲ್ಲ, ಅದಕ್ಕೆ ಹಂಗ ಆ ಕಡೆ ಹೊಂಟಿದ್ದೆ. ನನಗೆ ಇರಕ್ಕಿ ಒಬ್ಬಕ್ಕೆ ಹೆಣ್ತೀನಿ. ಇನ್ನೇನ್ಲೆ ಇಲ್ಲಿರೋ ಕೂತವ್ರಿಗೆಲ್ಲ 10 ಹೆಣ್ತಿರ್ತಾರ. ಮಾಡ್ಕೊಂಡವ್ರು 16,000 ಗಟ್ಲೆ ಮಾಡ್ಕೊಂಡಾರ. ಹಾ, ನನಗೆ ಇದೊಂದ ಮದುವೆ ಆಗ್ಬೇಕಂದ್ರೆ ಊರಾಗಿನ ಮಂದಿ ಎಲ್ಲ ಪಾಪ 5-10 ರೂಪಾಯಿ ಪಟ್ಟಿ ಹಾಕಿ ನನ್ ಮದುವೆ ಮಾಡ್ಯಾರ. ದಂಡ ಬಂಡೆ ಕಂಡ, ನಾನು 51 ರೂಪಾಯಿ ಕೊಟ್ಟಿದ್ದೀನಿ. ನಿನಗೆ ಬೇಕಾದ್ರೆ 102 ವಾಪಸ್ ಕೊಡ್ತೀನಿ. ಪಟ್ಟಿ ಕೊಟ್ಟಿನಿ ಅಂತೇಳಿ ಪಾರ್ಟ್ನರ್ಶಿಪ್ ಕೇಳಕ್ ಬರಕ್ ಹೋಗ್ಬೇಕು. ಆತಲೆ ನೀವ್ ಯಾರಂತ ತಿಳ್ಕೊಂಡ್ರಿ ಅಕ್ಕಿನ? ನಾನಾ ಅಕ್ಕಿನ ನಾನು ನಮ್ಮ ಅಕ್ಕನ ಮಗಳು ಅಂತ ಅನ್ಕೊಂಡಿನಿ. ಮತ್ ನಾನ್ ನಮ್ಮ ಅಕ್ಕನ ಮಗಳು ಮಾಡಿದ್ದೆ. ಅದು ನಿನ್ನ ಸೈಡ್, ಮತ್ತಿದು ಇದು ನನ್ನ ಸೈಡ್. ಬೋಸೋಡಿಕೆ ಏನೋ ಒಂದಂಗಿತ್ತು. ಇಲ್ಲ, ಬಾಳ ಚಲೋ ಮನುಷ್ಯರ ನೀವು. ಹೋಲ್ ಬಿಡ್ರಿ ಪಂಡಿತ್ರ. ನಮ್ಮ ಅಕ್ಕನ ಮಗಳಾದ್ರೆ ನಿಮ್ಮ ಅಕ್ಕನ ಮಗಳಾದ್ರೆ ಆದ್ರೆ ಏನು, ನಮ್ಮ ಅಕ್ಕ ಆದ್ರೆ ನಿಮ್ಮ ಅಕ್ಕ ಆದ್ರೆ ಹೌದೇನಾದ್ರೆ ನಮ್ಮ ಅವ್ವ ಆದ್ರೆ ನಿನ್ನ ತಾಯಿ ಆದ್ರೆ ಆದ್ರೆ ಏನು, ನನ್ನ ಹೆಂಡತಿ ಆದ್ರೆ ನಿನ್ನ ಹೆಂಡತಿ ಆದ್ರೆ ಆದ್ರೆ ಏನು, ಐಕೊಂಡ್ ಕುಂದ್ರ. ಹೋಗಲೇ ಗುಂಡ, ನೋಡ್ತಾ ಇರು. ನಿನ್ನ ಹೆಂಡತಿಯನ್ನ ಪಟಾಯಿಸ್ಕೊಂಡು ನಮ್ಮ ಆಶ್ರಮಕ್ಕೆ ಕರ್ಕೊಂಡು ಹೋಗಿ ಗಂಡ ಗುಂಡಿ ಮಾಡಲಿಲ್ಲ ಅಂದ್ರ ನನ್ನ ಹೆಸರು ಮದನ ಕಾಮಾನಂದ ಪಂಡಿತನೇ ಅಲ್ಲ. ಕೈ ಕೈ